ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮೊದಲು ಮಗುವಿಗೆ ತಾಯಿ ಗುರುವಾದರೆ ನಂತರ ಜೀವನದ ಪಾಠವನ್ನು ತಂದೆ ಕಲಿಸ್ತಾರೆ. ಅನಂತರ ಶಿಕ್ಷಣವನ್ನು ಗುರು ಶಾಲೆಯಲ್ಲಿ ಕಲಿಸ್ತಾರೆ. ಸಮಾಜವನ್ನು ತಿದ್ದುವಂಥವರು ಮಠಾಧಿಪತಿಗಳು ಮತ್ತು ಮಠದ ಶ್ರೀಗಳು. ಇವತ್ತು ನಮ್ಮೊಡನೆ ಎಮ್ಮಿಗನೂರಿನ ಹಂಪಿ ಸಾವಿರ ದೇವರ ಮಠ ಶ್ರೀ ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದಿನ ಗುರುಪೂರ್ಣಿಮೆಯ ಬಗ್ಗೆ, ಮಹತ್ವದ ಬಗ್ಗೆ ನಮ್ಮೊಟ್ಟಿಗೆ ಸಾರಲಿದ್ದಾರೆ ಮತ್ತು ಗುರುಮಾರ್ಗದ ಬಗ್ಗೆ ಹಲವು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ಕಾರ ಗುರುಜಿ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ಆರಾಧ್ಯ ಗುರು ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಗುರು ಪೌರ್ಣಿಮೆ ನಾಳೆ ಆಚರಿಸಿರ್ತಕ್ಕಂಥ ಭಾರತೀಯ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದ ಈ ಸಮಾರಂಭದಲ್ಲಿ ಸಮ್ಮಿಳಿತಗೊಂಡಿರುವ ಮಸ್ಕಿಯ ಪೂಜ್ಯರಲ್ಲಿ ನಮಸ್ಕರಿಸಿ, ಭಾರತ ದೇಶ ವಿಶ್ವಗುರು ಆಗಲಿಕ್ಕೆ ಕಾರಣ ಏನು ಅಂದರೆ ಅದು ಆಧ್ಯಾತ್ಮಿಕ ಸಂಪತ್ತು. ಇಲ್ಲಿ ಗುರುವಿಗೆ ಮಹತ್ತರವಾದಂಥ ಸ್ಥಾನವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನ ಗುರು ಅಧಿಕಂ ಅಂತ ಹೇಳ್ತಾರೆ. ಜಗತ್ತದಲ್ಲಿ ಗುರುವಿಗಿಂತಲೂ ದೊಡ್ಡವರು ಯಾರೂ ಇಲ್ಲ ಅಂತೇಳಿ. ಗುರು ಅಂದವ ಅವ ಎತ್ತರವಾಗಿರುವವನಲ್ಲ, ಸದಾಕಾಲ ಎಚ್ಚರವಾಗಿರುವವನು ಮತ್ತು ಎಚ್ಚರಿಸುವವನನ್ನು ಗುರು ಅಂತ ಕರೀತಾರೆ. ಮಕರಂದ ಮಾಡುವುದು ಹೂವಿನ ಧರ್ಮವಾದರೆ, ಮಕರಂದವನ್ನು ಹೀರಿ ಜೇನುತುಪ್ಪವನ್ನಾಗಿ ಮಾಡುವುದು ದುಂಬಿಯ ಧರ್ಮ. ಹಾಲನ್ನು ಕೊಡುವುದು ಹಸುವಿನ ಧರ್ಮವಾದರೆ, ಹಾಲನ್ನು ಹೀರಿ ತೆಗೆದುಕೊಂಡು ತುಪ್ಪವನ್ನಾಗಿ ಮಾಡಿದ್ದು ಮನುಷ್ಯನ ಧರ್ಮ. ಮನುಷ್ಯನನ್ನು ಸೃಷ್ಟಿಸಿದ್ದು ಪ್ರಪಂಚದ ಧರ್ಮವಾದರೆ, ಆ ಮನುಷ್ಯನನ್ನು ಮಹಂತನನ್ನಾಗಿ ಮಾಡಿದ್ದು ಗುರುವಿನ ಧರ್ಮ ಅಂತ ಹೇಳ್ತಾರೆ. ಜಗತ್ತದಲ್ಲಿ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟುತ್ತಾನೆ ಮತ್ತು ಸಾಯ್ತಾನೆ. ಆದರೆ ಈ ಹುಟ್ಟು ಸಾವುಗಳ ಮಧ್ಯೆ ಮನುಷ್ಯನ ಬದುಕುವ ಹೆಜ್ಜೆಗಳನ್ನು ಸ್ಪಷ್ಟವಾಗಿ ಗುರುತಿಸ್ಕೋಬೇಕು ಅಂದರೆ ಅದು ಗುರು ಮಾರ್ಗದರ್ಶನ ಬಹಳ ಅವಶ್ಯಕವಾಗಿ ಬೇಕಾಗ್ತದೆ. ಒಂದು ಕ್ಷಣಕಾಲದಲ್ಲಿ ಅರಳಿ ಬಾಡಿ ಹೋಗುವಂಥ ಹೂವಿನೊಳಗೆ ಇರುವಂಥ ಮಕರಂದವನ್ನು ಹೀರಿ ನೂರಾರು ವರ್ಷ ಬದುಕುವಂಥ ಜೇನನ್ನು ತಯಾರು ಮಾಡುವಂಥ ಸಾಮರ್ಥ್ಯ ಹೇಗೆ ದುಂಬಿಗೆ ಇದೆಯೋ, ಹಾಲು 24 ಗಂಟೆಯಲ್ಲಿ ಅಳೆದು ಹೋಗುವಂಥ ಹಾಲಿನಲ್ಲಿ ಸಂಸ್ಕರಿಸಿ ತುಪ್ಪವನ್ನಾಗಿ ಮಾಡುವಂಥ ಒಂದು ಧರ್ಮ ಮನುಷ್ಯನಲ್ಲಿ ಹೇಗಿದೆಯೋ, ಹುಟ್ಟು ಸಾವುಗಳ ಮಧ್ಯೆ ಬದುಕುವಂಥ ಈ ವ್ಯಕ್ತಿಗೆ ಇತಿಹಾಸದಲ್ಲಿ ಅವನ ಬದುಕಿನ ಬೆಳಕನ್ನು ಬೀರುವಂಥ ಸಾಮರ್ಥ್ಯವನ್ನು ಕೊಡಬೇಕು ಅಂದರೆ ಅದು ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯವಾಗ್ತದೆ. ಹೀಗೆ ಗುರು ಮಾರ್ಗದರ್ಶನದ ಮಹತ್ವವನ್ನು ಕುರಿತು ಭಾರತೀಯ ಪೌರಾಣಿಕ ಹಿನ್ನೆಲೆಯಾಗಿರ್ಬೋದು, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಗುರುವಿಗೆ ಮಹತ್ತರವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಗೆ ವಿಷ್ಣು ಪರಮಾತ್ಮ ತನ್ನ ಕಾರ್ಯವನ್ನು ಮುಗಿಸಿ ವಿಶ್ರಾಂತಿಗೆ ಹೋಗುವಾಗ ತನ್ನ ಜವಾಬ್ದಾರಿಯನ್ನು ಶಿವನಿಗೆ ವಹಿಸ್ತಾನೆ. ಯಾವ ವಿಷ್ಣು ಪರಮಾತ್ಮ ವಿಶ್ರಾಂತಿ ತೆಗೆದುಕೊಂಡಾಗ ಈ ಲೋಕದ ವ್ಯವಸ್ಥೆಯನ್ನು ಶಿವನಿಗೆ ವಹಿಸಿದಾಗ, ಶಿವ ಈ ಲೋಕದ ವ್ಯವಸ್ಥೆಯನ್ನು ನಾನು ನಿಭಾಯಿಸಲಿಕ್ಕೆ ಆಗೋದಿಲ್ಲ, ಇದರ ಮಾರ್ಗದರ್ಶನವನ್ನು ನೀಡುವಂಥ ಸಾಮರ್ಥ್ಯ ಮತ್ತು ಒಂದು ಅಧಿಕಾರವನ್ನು ಲೋಕದಲ್ಲಿ ಬರುವಂಥ ಗುರುಗಳಿಗೆ ಜವಾಬ್ದಾರಿಯನ್ನು ಹೊರುತ್ತಾರೆ. ಹೇಗೆ ದೇವಾನುದೇವತೆಗಳು ವಿಶ್ರಾಂತಿ ತೆಗೆದುಕೊಂಡಾಗ ಈ ಜಗತ್ತನ್ನು ಕಾಪಾಡುವಂಥ ಏನು ಒಂದು ಜವಾಬ್ದಾರಿ ಇದೆ, ಅದು ಗುರುವಿಗೆ ವಹಿಸಿಕೊಂಡ ದಿನವನ್ನು ಗುರು ಪೌರ್ಣಿಮೆ ಅಂತ ನಾವು ಕರಿತೇವೆ. ಇದಕ್ಕೆ ಇನ್ನೊಂದು ವ್ಯಾಸ ಪೂರ್ಣಿಮೆ ಅಂತೂ ಕರೀತಾರೆ.
ವ್ಯಾಸ ಮಹರ್ಷಿ 18 ಪುರಾಣಗಳನ್ನು ಬರೆದು ಮುಕ್ತಾಯ ಮಾಡಿದ ದಿನವನ್ನೂ ಕೂಡ ಇದೇ ದಿನ ಆಗಿರುವುದರಿಂದ ಇದು ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ಹೀಗೆ ಗುರು ಮನುಷ್ಯನಿಗೆ ಮಹತ್ತರವಾದ ಬದಲಾವಣೆಯನ್ನು ತಂದು ಕೊಡ್ತಾನೆ. ಸೂರ್ಯೋದಯ ಆದರೆ ಆ ಸೂರ್ಯೋದಯದಿಂದ ಮನುಷ್ಯ ಬದಲಾವಣೆ ಆಗೋದಿಲ್ಲ. ಸೂರ್ಯೋದಯ ಆದಾಗ ಕಳ್ಳರು ಸತ್ಯವಂತರಾಗೋದಿಲ್ಲ. ಚಂದ್ರೋದಯ ಆದಾಗ ಮೋಸಗಾರರು ಶುದ್ಧಾಗೋದಿಲ್ಲ. ಆದರೆ ಸೂರ್ಯೋದಯದಿಂದ ಜ್ಞಾನೋದಯದಿಂದ ಆಗದೇ ಇರುವ ಕೆಲಸವನ್ನು, ಸೂರ್ಯೋದಯದಿಂದ ಮತ್ತು ಚಂದ್ರೋದಯದಿಂದ ಆಗದೇ ಇರುವಂಥ ಕೆಲಸವನ್ನು ಜ್ಞಾನೋದಯವಾದರೆ ಮಾತ್ರ ಸಾಧ್ಯವಾಗ್ತದೆ. ಅಂಗುಲಿ ಮಾಲಾ ಬದಲಾವಣೆ ಆಗಿರ್ಬೋದು, ರತ್ನಾಕರನ ಬದಲಾವಣೆ ಆಗಿರ್ಬೋದು, ಸ್ವಾಮಿ ವಿವೇಕಾನಂದರ ಬದಲಾವಣೆ ಆಗಿರ್ಬೋದು. ಅವರು ಬದಲಾದದ್ದು ಸೂರ್ಯನ ಬೆಳಕಿನಲ್ಲ, ಗುರುವಿನ ಜ್ಞಾನದ ಬೆಳಕಿನಲ್ಲಿ ಅವರು ಬದಲಾವಣೆಯನ್ನು ತಂದುಕೊಂಡ್ರು. ಇವತ್ತು ನಮ್ಮ ಇಡೀ ಆಧ್ಯಾತ್ಮಿಕ ಸಂಪತ್ತಾದರು. ಹೀಗೆ ಗುರು ಮಾರ್ಗದರ್ಶನ ಬೇಕು ಅಂದರೆ ಅದಕ್ಕೆ ಗುರು ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ಗುರುದೇವ ಪರಂ ತತ್ವಂ ಪ್ರಕಾಶಯತಿ ದೇಹಿನಾಂ ಕೋವಾ ಸೂರ್ಯ ವಿನಃ ಲೋಕೆ ತಮಸೋ ವಿನಿವರ್ತಕಃ ಅಂತ ಹೇಳ್ತಾರೆ ರೇಣುಕರು. ಅಂದರೆ ಈ ಜಗತ್ಯದಲ್ಲಿ ಕತ್ತಲೆಯನ್ನು ಕಳಿಬೇಕು ಅಂದರೆ ಒಬ್ಬ ದೀಪದ ಬೆಳಕಿನಿಂದ ಈ ಕತ್ತಲೆ ಹೋಗ್ತದೆ, ಸೂರ್ಯನ ಬೆಳಕಿನಲ್ಲಿ ಈ ಕತ್ತಲೆ ಹೋಗ್ತದೆ ಅಂತ ಹೇಳ್ತಾರೆ. ಆದರೆ ಸೂರ್ಯನಿಂದಲೂ ಕಳೆಯದೇ ಇರುವಂಥ ಒಂದು ಕತ್ತಲೆ ಇದೆ, ಅದು ಅಜ್ಞಾನದ ಕತ್ತಲೆ. ಈ ಅಜ್ಞಾನದ ಕತ್ತಲೆ ಹೋಗುವವರೆಗೂ ಜಗತ್ತದ ಬದಲಾವಣೆಯನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಹೊರಗಿನ ವಿಷಯದಲ್ಲಿ ಬದಲಾವಣೆ ಆಗ್ಬೋದೇ ಹೊರತು ಆಂತರಿಕ ಬದಲಾವಣೆ ಆಗಬೇಕು ಅಂದರೆ ಒಂದು ಬೆಳಕು ಬೇಕು. ಹೇಗೆ ಈ ಜಗತ್ತದ ಬೆಳಕನ್ನು ಕತ್ತಲೆಯನ್ನು ಓಡಿಸಲಿಕ್ಕೆ ಸೂರ್ಯ ಹೇಗೆ ಅವಶ್ಯಕವಾಗಿ ಬೇಕೋ, ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಲಿಕ್ಕೆ ಗುರು ಅನ್ನುವಂಥ ಮಹತ್ತರವಾದಂಥ ದಿವ್ಯ ಜ್ಯೋತಿ ನಮಗೆ ಸಿಗಬೇಕಾಗ್ತದೆ. ಅದಕ್ಕೆ ಜಗತ್ತದಲ್ಲಿ ಒಂದು ಬೋಧನೆ ಇದೆ. ಆ ಬೋಧನೆ ನಿರಂಕುಶವಾದಂಥ ಬೆಳಕನ್ನು ಕೊಡ್ತದೆ. ಅದಕ್ಕೆ ಅಕ್ಷರದ ಬೆಳಕಾಗಿರ್ಬೋದು, ಅದು ಜ್ಞಾನದ ಬೆಳಕಾಗಿರ್ಬೋದು. ಹೀಗೆ ಗುರು ಆದವ ಈ ಗುರು ಪೌರ್ಣಿಮೆಯ ನಿಮಿತ್ತ ಮಾಡಿಕೊಂಡು ಈ ಲೋಕದ ಆಗು ಹೋಗುಗಳಿಗೆ ತೀಡಿ ತಿದ್ದಿ ಪರಿಶುದ್ಧ ಮನುಷ್ಯನನ್ನಾಗಿ ಮಾಡುವಂಥ ಕೆಲಸ ಇಡೀ ಭಾರತೀಯ ಸಂತ ಮಹಂತರು ಈ ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಬಸವಣ್ಣನವರು ಇವತ್ತು ನಮಗೇನು ವಿಶ್ವಗುರು ಆಗಲಿಕ್ಕೆ ಕಾರಣ ಅವರಿಗೊಬ್ಬ ಗುರುಗಳೇ ಕಾರಣ ಆಗಿದ್ದಾರೆ. ಮಹಾವೈರಾಗ್ಯ ನಿಧಿಯಾದಂಥ ಅಕ್ಕಮಾದೇವಿ ಕೂಡ ಇವತ್ತು ನಮಗೆ ಮಹಾಜ್ಞಾನಿ ಅಂತ ನಾವು ಕರಿಬೇಕಾದ್ರೆ ಆಕೆಗೆ ಒಬ್ಬರು ಗುರುಗಳು ಇರೋದರಿಂದ ಅವರು ಇವತ್ತೊಂದು ಮಹತ್ತರವಾದಂಥ ಬೆಳಕನ್ನು ಸಮಾಜಕ್ಕೆ ನೀಡಿದ್ದಾರೆ. ಗುರು ಇರದೇ ಸಮಾಜದಲ್ಲಿ ಯಾವ ವ್ಯಕ್ತಿಯೂ ಬೆಳೆಯಲಾರ ಮತ್ತು ಬೆಳಗಲಾರ. ಅದಕ್ಕಾಗಿ ಜಗತ್ತದಲ್ಲಿ ಗುರು ಮಹತ್ತರವಾದಂಥ ಸ್ಥಾನವನ್ನು ವಹಿಸಿರೋದ್ರಿಂದ ನಾವು ಗುರು ಪೌರ್ಣಿಮೆಯನ್ನು ಅತ್ಯಂತ ಶ್ರದ್ಧಾ ನಿಷ್ಠೆ ಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ. ಗುರುಗಳು ಹಾಕಿಕೊಟ್ಟಂಥ ಮಾರ್ಗದರ್ಶನ, ನಮ್ಮ ಕೈ ಬದಲಾಗಬೇಕು ಅಂದರೆ, ನಮ್ಮ ಕಣ್ಣು ಬದಲಾಗಬೇಕು ಅಂದರೆ, ನಮ್ಮ ನಾಲಿಗೆ ಬದಲಾಗಬೇಕು ಅಂದರೆ, ನಮ್ಮ ನಡೆನುಡಿಗಳು ಬದಲಾಗಬೇಕು ಅಂದರೆ ಅದಕ್ಕೊಂದು ಬೆಳಕು ಬೇಕು, ಅದು ಗುರುಬೋಧೆ. ಆ ಗುರುಬೋಧೆಯನ್ನು ನೀಡಿರತಕ್ಕಂಥ ಗುರುಗಳಿಗೆ ಇವತ್ತಿನ ದಿವಸ ಅಂದರೆ ಗುರುಪೌರ್ಣಿಮೆಯ ದಿವಸ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ನಮ್ಮ ಶ್ರೀಮಠದಲ್ಲಿ ಕೂಡ ಗುರುವಂದನೆಯನ್ನು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಮಾಡ್ತಾ ಇಲ್ಲ. ಆಧ್ಯಾತ್ಮದ ಸಂತರನ್ನು ಮುಕ್ತಿ ಮಂದಿರದ, ಹೆಬ್ಬಾಳದ, ಮರೆಮ್ನಳ್ಳಿಯ, ಉರುಕೊಂಡದ ಮತ್ತು ಚೌಡಯ್ಯ ದಾನಪುರದ ಪೂಜ್ಯರ ಜೊತೆಗೆ ನಾವು ಇನ್ನೊಬ್ಬರನ್ನು ಗುರುವಂದನೆ ಸಾಲಿನಲ್ಲಿ ಇನ್ನೊಬ್ಬರನ್ನು ನಾವು ಗೌರವಿಸ್ತಾ ಇದ್ದೇವೆ, ವಂದಿಸ್ತಾ ಇದ್ದೇವೆ. ಯಾರನ್ನು ಅಂದರೆ ಈ ದೇಶ ಕಾಯುವಂಥ ಸೈನಿಕರನ್ನು, ಜಗತ್ತಕ್ಕೆ ಅನ್ನ ನೀಡುವಂಥ ರೈತರನ್ನು ಇವತ್ತು ನಾವು ತುಲಾಭಾರ ಮಾಡುವುದರ ಮುಖಾಂತರ ನಾವೆಲ್ಲರೂ ಅಜ್ಞಾನಿಯಿಂದ ವಿಜ್ಞಾನಿಯಿಂದ ಸುಜ್ಞಾನಿವರೆಗೂ ಹೊಟ್ಟಿಗೆ ಅನ್ನ ಯಾರು ನೀಡ್ತಾರೆ ಅಂದರೆ ಅದು ರೈತ ನೀಡ್ತಾ ಇದ್ದಾನೆ.
ಅವರ ಸ್ಮರಣೆಯ ನಿಮಿತ್ತವಾಗಿ ಈ ಗುರುವಂದನಾ ಕಾರ್ಯಕ್ರಮದ ಗುರು ಪೌರ್ಣಿಮೆಯ ದಿವಸ ರೈತನ ತುಲಾಭಾರವ ಮಾಡುವುದರ ಮುಖಾಂತರ ಕೃಷಿ ಸೇವೆ ಸಲ್ಲಿಸಿದವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ದೇಶ ಸೇವೆ ಮತ್ತು ಈಶ ಸೇವೆ ಅಂತ ಏನು ಹೇಳ್ತಾರೆ, ಈ ದೇಶ ಸೇವೆ ಮಾಡುವಂಥ ಸೈನಿಕರು ಕೂಡ ತುಲಾಭಾರ ಮಾಡುವುದರ ಮುಖಾಂತರ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಧ್ಯಾತ್ಮಿಕ ಸೇವೆ ಮಾಡ್ತಕ್ಕಂಥ ಧಾರ್ಮಿಕ ಗುರುಗಳಿಗೂ ಕೂಡ ತುಲಾಭಾರ ಮಾಡುವುದರ ಮುಖಾಂತರ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗುರು ಇರದೇ ಹೋದರೆ ಜಗತ್ತು ಅಜ್ಞಾನದಲ್ಲಿ ಸಾಗ್ತದೆ. ಗುರುವಿನ ಬೆಳಕು ಮಹತ್ತರವಾದಂಥದ್ದು. ಅದಕ್ಕೆ ಬಸವಣ್ಣನವರು ಹೇಳಿದರು, ಗುರುಭಾನು ಉದಯವಾದರೆ ಪಿಂಡನು ಪಾವನಾತ್ಮಕ ಕಾಣಿರೋ ಅಂತ ಹೇಳಿದ್ದಾರೆ. ಅಂಥ ಗುರು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಮುನ್ನಡೆಯೋಣ ಅನ್ನುವಂಥ ಶುಭ ಹಾರೈಕೆ ಹಾರೈಸ್ತಾ ನನ್ನ 2 ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಸಾಧಕರ ಜೊತೆ ಒಂದೊಳ್ಳೆ ಮಾತುಕತೆ ಮತ್ತು ಅನ್ಸಂಗ್ ಹೀರೋಸ್ ಎಲ್ಲದರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಟ್ಯಾಗ್ ಕನ್ನಡವನ್ನು.